ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತಂತೂ ನಮಗೆ ವರ್ಕಿಂಗ್ ಡೇ ಇದೆ. ನಾನಂತೂ ಸ್ಕೂಲಿಗೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಅಂದರೆ 6 o'clockಗೆ ಎದ್ದಿದ್ದೀನಿ ಫ್ರೆಂಡ್ಸ್. 10 o'clockಗೆ ಸ್ಕೂಲ್ ಇರೋದು. ಸ್ವಲ್ಪ ಲೇಟಾಗಿದೆ ಅಲ್ವಾ, ಅದಕ್ಕೋಸ್ಕರ 6ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಫಸ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ನಾವು ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ನನ್ನ ಡೇ ಅಂತೂ ಬಿಸಿನೀರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅಭ್ಯಾಸ ಆಗಿಬಿಟ್ಟಿದೆ. ಕುಡ್ದಿಲ್ಲ ಅಂತಂದರೆ ಒಂಥರ ಆಗಿಬಿಡುತ್ತೆ. ಇನ್ನು ಟಿಫನ್ ಮಾಡೋಕ್ಕೆ ಮತ್ತು ಜ್ಯೂಸ್ಗೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಕೂಡ ಫ್ರಿಡ್ಜಿಂದ ತೆಗೆದು ಹೊರಗೆ ಇಟ್ಕೊತೀನಿ. ಮಾರ್ನಿಂಗ್ ಟೈಮು ಎಷ್ಟು ಬೇಗ ಇದ್ರೂ ಕೂಡ ಟೈಮ್ ಅಂತೂ ಎಷ್ಟು ಫಾಸ್ಟಾಗಿ ಹೋಗ್ಬಿಡುತ್ತಲ್ವಾ, ಆ ಟೆನ್ಷನಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಒಣಗಿರೋ ಅವರೆಕಾಳಲ್ಲಿ ಸಾಗು ಮತ್ತು ಪೂರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಒಣಕೊಬ್ಬರಿ ತುರಿ, 1 ಟೇಬಲ್ ಸ್ಪೂನ್ ಉರ್ಗಡ್ಲೆ, ನಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೋಬೇಕು. ಹಾಗೆ ನಾನು ಮನೇಲಿ ಮಾಡಿರೋ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಫೈನಾಗೆ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಮಸಾಲೆ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅವರೆಕಾಳು, ಒಣಗಿರೋ ಅವರೆಕಾಳು ರಾತ್ರಿ ಎಲ್ಲ ನೆನೆಸಿದ್ದೀನಿ. ಬೆಳಗ್ಗೆಗೆ ಚೆನ್ನಾಗಿ ನೆಂದಿದೆ. ನಮಗೆ ಹಸೆ ಅವರೆಕಾಳು ಥರ ಅಷ್ಟು ಚೆನ್ನಾಗಿದೆ. ಹಸೆ ಅವರೆಕಾಳು ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆ ಪೇಸ್ಟ್ನ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಆ್ಯಂಡ್ ಪೂರಿಗೆ ನಾವು ಗೋಧಿ ಹಿಟ್ಟಲ್ಲೇ ಪೂರಿನ ಪ್ರಿಪೇರ್ ಮಾಡೋದು. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಯೂಶ್ವಲಿ ಮೈದಾ ಹಿಟ್ಟಂದು ಯೂಸೇ ಮಾಡೋದಿಲ್ಲ, ಯಾಕಂದರೆ ಅದಷ್ಟು ಒಳ್ಳೇದಲ್ವಲ್ಲ, ಅದಕ್ಕೋಸ್ಕರ. ಗೋಧಿ ಹಿಟ್ಟಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನನಗೋಸ್ಕರ ಇಲ್ಲಿ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ವೆದರ್ಗಂತೂ ಟೀ ಆರ್ ಕಾಫಿ ಇರಲೇಬೇಕಲ್ಲ, ಅದಕ್ಕೋಸ್ಕರ. ಮಾರ್ನಿಂಗ್ ಟೈಮ್ ಅಂತೂ ತುಂಬಾ ಕೋಲ್ಡ್ ಇರುತ್ತೆ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ವೆದರು ಪರವಾಗಿಲ್ಲ ಅಂತ ಅನಿಸ್ತಿದೆ. ಲಾಸ್ಟು 10-15 ಡೇಸ್ ಅಂತೂ ತುಂಬಾ ಮಳೆ ಇತ್ತಲ್ವ, ಅದಕ್ಕೋಸ್ಕರ. ಇಲ್ಲಿ ನಾನು ಸಾಗು ಪ್ರಿಪೇರ್ ಮಾಡಲಿಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಸ್ಟವಲ್ಲಿ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ಟವಲ್ಲಿ ಬಿಸಿನೀರನ್ನ ಕಾಯಿಸ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ಟವಲ್ಲಿ ಸಾಗುನ ಪ್ರಿಪೇರ್ ಮಾಡ್ತಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನಮ್ಮ ಹಸ್ಬೆಂಡ್ ಎದ್ಮೇಲೆ ABC ಜ್ಯೂಸ್ ಕೂಡ ಮಾಡ್ತಾರೆ, ಅದು ಕೂಡ ಕಟ್ ಮಾಡಿ ಎತ್ತಿಟ್ಕೊತೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೊಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಂದಿರೋ ಅವರೆಕಾಳನ್ನ ಇದರಲ್ಲಿ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಆಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ಪೇಸ್ಟಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಪೂರಿಗೆ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ. ಪೂರಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಸಾಗು ಅಂತೂ ರೆಡಿ ಆಗುತ್ತೆ. ಇಲ್ಲಿ ಜ್ಯೂಸ್ಗೆ ಕಟ್ ಮಾಡಿಟ್ಟಿದ್ದೀನಿ. ಬಿಸಿನೀರು ರೆಡಿ ಇದೆ. ಇವಾಗ ನಮ್ಮ ಹಸ್ಬೆಂಡು ಮಕ್ಕಳು ಎದ್ದಿದ್ದಾರೆ. ಎದ್ಬಿಟ್ಟು ಅವರಪ್ಪ ಪಪ್ಪಾಯ ಕಟ್ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ, ತಿಂತಾ ಇದ್ದಾರೆ. ಇನ್ನೊಂದು ಕಡೆ ಜ್ಯೂಸ್ ಕುಡಿತಾ ಇದ್ದಾರೆ. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಕುಡಿತಾರೆ ನಮ್ಮ ಮಕ್ಕಳು. ಆಮೇಲೆ ಇಲ್ಲಿ ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ನೋಡಿ ಹೀಗಿರುತ್ತೆ ನನ್ನ ಕಷ್ಟ. ಇದನ್ನೆಲ್ಲ ತೊಳೆಯೋಕ್ಕೆ ರಿಯಲಿ ಸಾಕಾಗಿ ಹೋಗುತ್ತೆ ಫ್ರೆಂಡ್ಸ್. ಅದು ಡೈಲಿ ಅಂದರೆ ಇನ್ನೂ ಕೋಪನೇ ಬರುತ್ತೆ. ಸೊ ಬೆಳಗ್ಗೆ ಟೈಮ್ ಅಂತೂ ಅಂದರೆ ಟೈಮ್ ಆಗಿಬಿಡುತ್ತೆ ನನಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಸಾಯಂಕಾಲ ಬಂದೇ ತೊಳಿತೀನಿ. ಇಲ್ಲಿ ನಾನು ಪೂರಿಗೆ ಈಕ್ವಲಾಗಿ ಈ ಥರ ಚಾಕು ಅಲ್ಲೇ ಕಟ್ ಮಾಡಿಕೊಂಡು ಇವಾಗ ರೋಲ್ ಮಾಡ್ಕೊತೀನಿ. ಆವಾಗ ನಮಗೆ ಚೆನ್ನಾಗಿ ಬರುತ್ತೆ, ಈಸಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನಂತೂ ಫಾಸ್ಟಾಗೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ನೋಡಿದ್ರೆ 9 o'clock ಆಗಿದೆ. ಇನ್ನು 1 hour ಇದೆ. ವಿತಿನ್ 10 o'clock ಅಂತೂ ನಾನು ರೆಡಿಯಾಗಿ ಹೋಗಬೇಕು. ಹೇಗೋ ಮನೆಗೆ ನಿಯರ್ ಬೈ ಇದೆ ಸ್ಕೂಲು, ಅದಕ್ಕೋಸ್ಕರ ವಿತಿನ್ 5 minutesಲ್ಲಿ ನಾನಂತೂ ರೀಚ್ ಆಗ್ತೀನಿ. ಅದರಲ್ಲಿ ಸ್ಯಾಟರ್ಡೆ ಬಂದು ಮಕ್ಕಳಿಗೆಲ್ಲ ರಜಾನೇ ಇರುತ್ತೆ, ನಮ್ಮ ಮಕ್ಳಿಗೂ ಕೂಡ ರಜಾ ಇರುತ್ತೆ. ನಮಗೆ ಟೀಚರ್ಸ್ಗೆ ಮಂತ್ಲಿ 1 ಸ್ಯಾಟರ್ಡೆ ಇಲ್ಲ 2 ಸ್ಯಾಟರ್ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ. ನಮಗೇನೆಂದರೆ ಈ ಸ್ಯಾಟರ್ಡೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಏನಾದರೂ ಇರುತ್ತೆ, ಅಂದರೆ ಮುಂದೆ ಬರೋ ಸೆಲೆಬ್ರೇಷನ್ಸ್ ವರ್ಕ್ ಏನಾದರೂ ಇದ್ದರೆ ಅದನ್ನು ಹೋಗಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ಸಾಗಂತೂ ತುಂಬಾ ಚೆನ್ನಾಗಿತ್ತು.
ಪೂರಿಗೆ ಈ ಸಾಗು ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಫ್ರೆಂಡ್ಸ್. ಸೊ ಆಲ್ರೆಡಿ 10 o'clock ಆಗೇ ಬಿಡ್ತು ಟೈಮು. ಫಾಸ್ಟಾಗಿ ತಿಂತಾಯಿದ್ದೀನಿ. ಟೆನ್ಗೆ ಹೋಗ್ಬೇಕು. ಆಲ್ರೆಡಿ 10 ಆಗಿಬಿಟ್ಟಿದೆ. ಫಾಸ್ಟಾಗಿ ತಿಂದು ಬಾ ಬೇಗ ಬಾ. ಗಮ್ಯಾ ಈ ಕಡೆ ಬಾ. ಸೊ ನೋಡಿ ಇನ್ನು ಸ್ಕೂಲಿಂದ ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಇನ್ನು ಪಾತ್ರೆನ ತೊಳಿತಾ ಇದ್ದೀನಿ. ಇವತ್ತು ಟೈಮಿಂಗ್ಸ್ ಬಂದು ನಮಗೆ 10 to 2 o'clock ಇರುತ್ತೆ. ನಾವು ಇನ್ ಕೇಸ್ ಏನಾದರೂ ಲೇಟಾಗಿ ಹೋದ್ವಿ ಅಂದರೆ ಇನ್ನೂ ಸ್ವಲ್ಪ ಲೇಟಾಗೇ ಬರಬೇಕಾಗುತ್ತೆ. 10:30ಗೆ ಹೋದರೆ 2:30ಗೆ ಬರಬೇಕಾಗತ್ತೆ. ಅದಕ್ಕೋಸ್ಕರ ನಾನಂತೂ 20 minutes ಲೇಟಾಗಿ ಹೋದೆ. 10:20ಗೆ ಹೋಗಿದ್ದೀನಿ. ಅದಕ್ಕೋಸ್ಕರ 2:30 ತನಕ ಮಾಡಿಬಿಟ್ಟು ಬಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಮ್ಮ ಮಕ್ಕಳಂತೂ ಆಚೆ ಆಟ ಆಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೊರಗಡೆ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ. ಇನ್ನು ಅಡುಗೆ ಬಂದು ಮೆಂತ್ಯ ಬಾತನ್ನ ಪ್ರಿಪೇರ್ ಮಾಡಿಬಿಟ್ಟು ಕಸ ಗುಡಿಸಿ ಇವಾಗ ಮಾಫ್ ಹಾಕ್ತಾ ಇದ್ದೀನಿ. ನಮ್ಮ ಮಕ್ಕಳಂತೂ ನೋಡಿ ಮಾಫ್ ಆಗಬೇಕಾದರೂ ಕೂಡ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಂತೂ ಯಾವಾಗಲೂ ಹೀಗೆ ಇರುತ್ತೆ ಫ್ರೆಂಡ್ಸ್. ನಾನಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ವಿತಿನ್ 5 to 10 minutesಲ್ಲಿ ಮತ್ತೆ ಹಾಗೆ ಮಾಡ್ತಾರೆ. ಸೊ ಮಕ್ಕಳಲ್ವ ಇನ್ನೇನು ಮಾಡೋದು ಅಂತ ನಾನು ಕೂಡ ಸುಮ್ಮನೆ ಆಗಿಬಿಡ್ತೀನಿ. ಮ್ಯಾಕ್ಸಿಮಮ್ ಮಕ್ಕಳಿರೋ ಮನೇಲೆಲ್ಲ ಕೂಡ ಹೀಗೆ ಇರುತ್ತೆ. ಇನ್ನು ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡಿಬಿಟ್ಟು ಇವಾಗ ದೇವರಿಗೆ ದೀಪನ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ಫ್ರೈಡೇ ಸ್ಯಾಟರ್ಡೆ ಅಂತೂ ಕಂಪಲ್ಸರಿ ನಾನಂತೂ ಸಾಯಂಕಾಲ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಎಷ್ಟೇ ಕೆಲಸ ಇದ್ದರೂ ಕೂಡ. ಆ್ಯಂಡ್ ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಇಷ್ಟು ಡೇಸು ಮ್ಯಾಕ್ಸಿಮಮ್ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ಅಷ್ಟೇ ಮಾಡೋದು. ಈವ್ನಿಂಗ್ ಟೈಮು ಎಷ್ಟೇ ಕೆಲಸ ಇದ್ದರೂ ಕೂಡ ಬೇಗನ ಮುಗಿಸಿ ಆಮೇಲೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ರಿಯಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಟೈಮ್ ಪೂಜೆ ಮಾಡಲಿಕ್ಕೆ. ಇನ್ನು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ಮೆಂತ್ಯ ಬಾತ್ನ ತಿಂತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಆವಾಗಲೇ ಊಟ ಮಾಡ್ಕೊಂಡು ಹೋದ್ರು. ಇನ್ನು ನಾನು ಮಕ್ಕಳು 3 ಜನ ಇವಾಗ ತಿಂತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಗವ್ಯ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಗವ್ಯ ಏನು ಹೋಮ್ವರ್ಕ್ ಇದು? ಏನಿದು? ವಾಟ್ ಈಸ್ ದಿಸ್? ದಿಸ್ ಒನ್ ಲೆಫ್ಟ್ ಕರ್. ವೆರಿ ಗುಡ್. ದಿಸ್ ಒನ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಸೂಪರ್. ದೆನ್ ಗಮ್ಯ ಯಾ ಶೋ ಮೀ. Hey, up karo. This is up karo. This is up karo. This is down karo. Wait. This is up karo. You are telling ulta. This is down karo. That is up karo. No. See. You don't argue with me, okay? You are always argue with me. ನೋಡಿಲಿ, ಇದು ಅಪ್ಪು. ಹಿಂಗೆ ಅಪ್ಪು ನೋಡಿಲಿ, ಈ ಥರ ಮೇಲೆ ಅಪ್ಪು ಇದೆ ಅಲ್ವಾ, ಇದನ್ನು ಅಪ್ ಅಂತಾರೆ. ಡೌನ್ ಇದ್ರೆ ಕೆಳಗಡೆ ಹಿಂಗೆ ಮಾಡಿದ್ರೆ ಅದನ್ನ ಡೌನ್ ಕರು ಅಂತಾರೆ. ಓಕೆ ಆಯ್ತು ಬಿಡು, ಮಾತಾಡಿಸ್ಬೇಡ. ಅದೇನು ಗಮ್ಯ, ಸಿಟ್ ಪ್ರಾಪರ್ಲಿ and write. 11 after there is no 12 na. Next number is 13. Write 13 here. So this is small to big numbers you have to write, okay? 14. Next 15. Okay, right, very good. ಸೊ ಇನ್ನು ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತು ಇನ್ನು ಎಕ್ಸಾಮ್ಸ್ ಬರುತ್ತೆ ಇನ್ನೊಂದು 15 ಡೇಸಲ್ಲಿ. ಇನ್ನು 10 ಡೇಸಲ್ಲಿ ಎಕ್ಸಾಮ್ಸ್ ಬೇರೆ ಇದೆ. ಸೊ ದಟ್ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡಿಸ್ತಿದ್ದೀನಿ. ಗವ್ಯಗೆ ಅಸೆಸ್ಮೆಂಟ್ ಆಯಿತು. ನೆಕ್ಸ್ಟು ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಗಮ್ಯಾಗೂ ಎಕ್ಸಾಮ್ಸು, ಅವಳಿಗೇನು ಅಸೆಸ್ಮೆಂಟು ಸೆಮಿಸ್ಟರ್ ಎಲ್ಲ ಏನಿಲ್ಲ. ಇಯರ್ಲಿ 3 terms ಅಷ್ಟೇ ಅವಳಿಗೆ ಎಕ್ಸಾಮ್ಸು, ಆ ಥರ.
ಸೊ ದಟ್ ಈಗ ಎಕ್ಸಾಮ್ಸ್ ಎಲ್ಲ ಸೊ ಇನ್ನು ಹೋಮ್ವರ್ಕ್ ಎಲ್ಲ ಆದಮೇಲೆ ಇನ್ನು ಮಲ್ಕೋಬೇಕಷ್ಟೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ದಯವಿಟ್ಟು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಸೇ ಬಾಯ್ ಬಾಯ್ ಬಾಯ್. ಬಾಯ್.